ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೈಕುಂಠ ಏಕಾದಶಿ ಇದೆ. ಹಾಗಾಗಿ ಈ ವೈಕುಂಠ ಏಕಾದಶಿಯ ದಿನ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಬೇಕಂದ್ರೆ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಿ ಅಲ್ಲೇ ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡು ನೀವು ಈ ಮಂತ್ರವನ್ನು ಕೂಡ ಹೇಳಬೇಕು ಸ್ನೇಹಿತರೆ. ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸದಾ ಕಾಲ ವಿಷ್ಣು ಸಮೇತವಾಗಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ. ಮನೆಯಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನಿಲ್ಲಿಸುತ್ತೆ. ಹಣದ ಕೊರತೆ ಅನ್ನೋದು ಇರಲ್ಲ. ಹಾಗಾಗಿ ನಾಳೆ ದಿನ ನಾವು ತುಳಸಿ ಕಟ್ಟೆ ಮುಂದೆ ದೀಪದಲ್ಲಿ ಯಾವ ವಸ್ತು ಹಾಕಬೇಕು, ಯಾವ ಮಂತ್ರವನ್ನು ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ವೈಕುಂಠ ಏಕಾದಶಿನೂ ಇದೆ, ಹಾಗೆಯೇ ಧನುರ್ಮಾಸ ಕೂಡ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ದಿನವಾದರೂ ನಾವು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನು ತೊಟ್ಟು, ಅಂದರೆ ನೀವು ಹಳದಿ ಬಣ್ಣದ ಚೂಡಿದಾರ್ ಆದರೂ ಹಾಕ್ಕೊಬೋದು ಅಥವಾ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ನಾವು ದೇವರ ಮುಂದೆ ಕೂತ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಪೂಜೆ ಮಾಡೋ ಸಮಯದಲ್ಲಿ ಆದಷ್ಟು ಹಳದಿ ಬಣ್ಣದ ಹೂಗಳು ಮತ್ತು ತುಳಸಿ ದಳದಿಂದ ನಾವು ಒಂದು ತುಳಸಿ ದಳವನ್ನಾದರೂ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ನಮಗೆ ವಿಷ್ಣುಗೆ ತುಂಬಾ ಪ್ರಿಯವಾದದ್ದು ತುಳಸಿ ದಳ ಹಾಕದೇ ನೀವು ಪ್ರಸಾದವನ್ನು ಇಡಬಾರ್ದು. ಅದಕ್ಕೋಸ್ಕರ ಪ್ರಸಾದದಲ್ಲಿ ತುಳಸಿ ದಳವನ್ನು ಹಾಕಿ ನೀವು ಪ್ರಸಾದವನ್ನು ದೇವರಿಗೆ ಅರ್ಪಣೆ ಮಾಡಬೇಕಾಗತ್ತೆ. ಈ ದಿನ ಪೂರ್ತಿಯಾಗಿ ಉಪವಾಸ ಇರಬೇಕು. ಅಕಸ್ಮಾತ್ ಉಪವಾಸ ಇರೋಕ್ಕಾಗಲ್ಲ, ಮೆಡಿಸಿನ್ ತೊಗೊತಾ ಇದ್ದೀನಿ ಅನ್ನೋರು ಹಾಲು ಹಣ್ಣು ಕೂಡ ತೊಗೊಂಡು ನೀವು ಉಪವಾಸವನ್ನು ಇರ್ಬೋದು ಸ್ನೇಹಿತರೆ. ಆದಷ್ಟು ನಮಗೆ ವರ್ಷಕ್ಕೆ ಒಂದು ಸಾರಿ ಬರುವಂಥ ಈ ವೈಕುಂಠ ಏಕಾದಶಿಯ ಉಪವಾಸ ಇದ್ದು ನಾವು ಪೂಜೆ ಮಾಡಿದ್ರೆ 24 ಏಕಾದಶಿ ಬರುತ್ತಲ್ಲ, ಆ ಏಕಾದಶಿಯ ಫಲ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರೂ ಈ ದಿನ ಸಾಧ್ಯವಾದಷ್ಟು ನಾವು ಈ ದಿನ ಉಪವಾಸವಿದ್ದು ವಿಷ್ಣುವನ್ನು ಪೂಜೆ ಮಾಡೋಣ. ಈ ದಿನ ಕೆಟ್ಟ ಶಬ್ದಗಳನ್ನು ಮಾತಾಡೋದಾಗಲಿ ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡೋದಾಗಲಿ ಅಥವಾ ಕೆಟ್ಟದ್ದನ್ನು ಬೇರೆಯವರಿಗೆ ಬಗೆಯೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು. ಯಾವಾಗಲೂ ನಾವು ಈ ವೈಕುಂಠ ಏಕಾದಶಿಯ ದಿನ ಒಳ್ಳೆಯದನ್ನೇ ಯೋಚನೆ ಮಾಡೋದಾಗಲಿ ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡೋದು, ದಾನ ಧರ್ಮಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ದಿನ ನೀವು ಆದಷ್ಟು ಹೆಚ್ಚು ದಾನಗಳನ್ನು ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನಗಳನ್ನು ಮಾಡೋದು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉತ್ತರದ ದ್ವಾರ ಇಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನಾವು ವಿಷ್ಣುವಿನ ಉತ್ತರ ದ್ವಾರದಿಂದ ವಿಷ್ಣುವನ್ನು, ವೆಂಕಟೇಶ್ವರ ಸ್ವಾಮಿಯನ್ನು ನಾವು ದರ್ಶನ ಪಡ್ಕೊಳ್ಳೋದ್ರಿಂದ ನಮ್ಮ 7 ಜನ್ಮಗಳ ಪಾಪಗಳು ಕಳೆದು ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾಳೆ ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು. ನೀವು ಬೆಳಗ್ಗೆ ದೀಪ ಆದಷ್ಟು ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆ ಆದ ನಂತರ ನೀವು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಬೇಕಾಗತ್ತೆ. ಈ ಒಂದು ವಸ್ತು ಯಾವುದು ಅನ್ನೋದಾದರೆ ಪಚ್ಚ ಕರ್ಪೂರ ಸ್ನೇಹಿತರೆ. ತುಂಬಾ ಸುವಾಸನೆ ಇರುತ್ತೆ. ಇದನ್ನು ಆಕರ್ಷಣೆಗೋಸ್ಕರನೂ ಇದನ್ನು ಉಪಯೋಗಿಸ್ತಾರೆ. ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ನಾಮ ಬರೀತಾರಲ್ಲ, ಅದರಲ್ಲೂ ಕೂಡ ಪಚ್ಚ ಕರ್ಪೂರವನ್ನು ಉಪಯೋಗಿಸ್ತಾರೆ. ಮತ್ತು ನಮಗೆ ತೀರ್ಥ ಕೊಡ್ತಾರಲ್ಲ, ಆ ತೀರ್ಥದಲ್ಲೂ ಕೂಡ ಪಚ್ಚ ಕರ್ಪೂರವನ್ನು ಉಪಯೋಗಿಸ್ತಾರೆ. ಪಚ್ಚ ಕರ್ಪೂರ ತುಂಬಾ ಆಕರ್ಷಣೀಯವಾದದ್ದು, ತುಂಬಾ ಸುವಾಸನೆಯಾಗಿರುತ್ತೆ, ಹಾಗೆಯೇ ಆಕರ್ಷಣೆ ಕೂಡ ಮಾಡುತ್ತೆ. ಇದು ದುಡ್ಡನ್ನು ಆಕರ್ಷಣೆ ಮಾಡೋ ಶಕ್ತಿ ಪಚ್ಚ ಕರ್ಪೂರಕ್ಕಿರುತ್ತೆ. ಅದಕ್ಕೋಸ್ಕರ ನಾವು ಕ್ಯಾಶ್ ಬಾಕ್ಸಲ್ಲೂ ಕೂಡ ಯಾವಾಗಲೂ ಪಚ್ಚ ಕರ್ಪೂರವನ್ನು ಇಟ್ಟಿರೋದು, ದೇವ್ರ ಮನೇಲಿ ಯಾವಾಗಲೂ ಪಚ್ಚ ಕರ್ಪೂರವನ್ನು ಇಟ್ಟಿರಬೇಕು ಅಂತ ಹೇಳ್ತೀರಿ. ಹಾಗಾಗಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚಿರ್ತೀರಲ್ಲ, ಆ ದೀಪದಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಬೇಕಾಗತ್ತೆ. ಅಲ್ಲೇ ಕೂತ್ಕೊಂಡು ನೀವು ಒಂದು 21 ಸಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನು ನೀವು 21 ಸಾರಿ ಹೇಳ್ಕೊಬೋದು. ಅಥವಾ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ 108 ಸಾರಿ ಹೇಳ್ತೀನಿ ಅಂದರೆ ಇನ್ನೂ ಒಳ್ಳೆಯದು, 108 ಸಾರಿ ಹೇಳಬೇಕಾಗತ್ತೆ. ನಾಳೆ ನೀವು ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಯಾವುದೇ ಕಾರಣಕ್ಕೂ ನೀವು ಏಕಾದಶಿಯ ದಿನ ನಾವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಣೆ ಮಾಡಬಾರ್ದು. ಅದಕ್ಕೋಸ್ಕರ ಅರಿಶಿನ ಕುಂಕುಮ ಅಗರಬತ್ತಿ ಕರ್ಪೂರದಿಂದ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಆದಷ್ಟು ನೀವು ಸುವಾಸನೆಯುಕ್ತ ಹೂಗಳು, ಅಂದರೆ ಮಲ್ಲಿಗೆ ಹೂ ಆಗ್ಬೋದು ಅಥವಾ ಸೇವಂತಿಗೆ ಹೂ ಆಗ್ಬೋದು, ಈ ಥರದ ಹೂಗಳಿಂದ ನೀವು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ. ಪ್ರಸಾದವಾಗಿ ನೀವು ತುಳಸಿ ಗಿಡದ ಮುಂದೆ ಪ್ರಸಾದವಾಗಿ ಬಾಳೆಹಣ್ಣು ಅಥವಾ ಪೊಂಗಲ್ ಆಗ್ಬೋದು, ಈ ರೀತಿಯಾಗಿ ಪ್ರಸಾದವಾಗಿ ನೀವು ಇಡಬೇಕಾಗತ್ತೆ. ತುಳಸಿ ಗಿಡ ಯಾವಾಗಲೂ ಮನೆ ಮುಂದೆ ಎಷ್ಟು ಹಚ್ಚ ಹಸಿರಾಗಿರುತ್ತೋ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಹಣದ ಕೊರತೆ ಆಗಲ್ಲ ಸ್ನೇಹಿತರೆ. ಯಾರ
ಮನೆಯಲ್ಲಿ ತುಳಸಿ ಗಿಡ ಒಣಗಿರುತ್ತೆ ಅಥವಾ ಚೆನ್ನಾಗಿರಲ್ಲ ನೋಡಿ, ಆ ಮನೆಯಲ್ಲಿ ಶಾಂತಿ ಸುಖ ಅನ್ನೋದು ಇರಲ್ಲ, ಹಾಗೆಯೇ ಹಣದ ಕೊರತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ತುಳಸಿ ಗಿಡ ಮನೇಲಿ ಒಣಗ್ತು ಅಂದರೆ ಆ ಮನೆಗೆ ಏನೋ ಅಪಶಕನ ಆಗುತ್ತೆ, ಏನೋ ಒಂದು ಯಾವುದೋ ಒಂದು ಕೆಟ್ಟ ಶಕ್ತಿ ಪ್ರವೇಶಿಸುತ್ತೆ ಅಂತಲೂ ಹೇಳ್ಬೋದು. ಅದಕ್ಕೋಸ್ಕರ ಯಾವಾಗಲೂ ಮನೆ ಮುಂದೆ ಹಚ್ಚ ಹಸಿರಾಗಿ ತುಳಸಿ ಗಿಡ ಇರಬೇಕಾಗತ್ತೆ. ಅದಕ್ಕೋಸ್ಕರ ನಾವು ತುಳಸಿ ಗಿಡಕ್ಕೆ ಏಕಾದಶಿಯ ದಿನ ನೀರನ್ನು ಹಾಕಬಾರ್ದು. ಪ್ರತಿದಿನ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ, ಅಕಸ್ಮಾತ್ ನಿಮಗೆ ಬೆಳಗ್ಗೆ ಕೆಲಸಕ್ಕೆ ಹೋಗೋ ಅರ್ಜೆಂಟ್ ಇರುತ್ತೆ, ಆಗ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೂ ಸಂಧ್ಯಾ ಕಾಲದಲ್ಲಿ ಅಂದರೆ ಸಂಜೆ ನೀವು ದೀಪ ಹಚ್ಚುವ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಲೇಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಹಚ್ಚೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ನಮ್ಮ ಮನೆಗೆ ಯಾವುದಾದ್ರೂ ಕೆಟ್ಟ ಶಕ್ತಿ ಬರುತ್ತೆ ಅಂದ್ರೂ ತುಳಸಿ ಗಿಡ ತಡೆಯುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಮನೆ ಮುಂದೆ ತುಳಸಿ ಗಿಡ ಇರಬೇಕು. ನೀವು ಮನೆಯ ಒಳಗಡೆ ಹೋಗಬೇಕಂದ್ರೆ ನಿಮ್ಮ ಬಲಭಾಗದಲ್ಲಿ ತುಳಸಿ ಗಿಡ ಇರಬೇಕು. ನೀವು ಮನೆಯಿಂದ ಹೊರಗಡೆ ಬರಬೇಕಂದ್ರೆ ನಿಮ್ಮ ಎಡಭಾಗದಲ್ಲಿ ತುಳಸಿ ಗಿಡ ಇರಬೇಕು. ಈ ರೀತಿಯಾಗಿ ಇರಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮನೆಯಿಂದ ಒಳಗಡೆ ಹೋಗಬೇಕಂದ್ರೆ ಯಾವಾಗಲೂ ನಮ್ಮ ಬಲಭಾಗದಲ್ಲಿ ತುಳಸಿ ಗಿಡವನ್ನು ಇಟ್ಟಿರ್ತೀರಿ. ಇನ್ನು ಈ ಚಳಿಗಾಲದಲ್ಲಿ ಜಾಸ್ತಿ ನೀರನ್ನು ಕೂಡ ಹಾಕಬಾರ್ದು. ನೀರನ್ನು ಹಾಕಿದ್ರೂ ಕೂಡ ಒಣಗುತ್ತೆ. ಅದಕ್ಕೋಸ್ಕರ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ನೀರನ್ನು ಕೂಡ ಹಾಕಬಾರ್ದು. ಪೂಜೆ ಮಾಡೋ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇಲ್ಲ ಅಂದರೆ ನೀವು ಮಾಮೂಲಿ ಕರ್ಪೂರವನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಪಚ್ಚ ಕರ್ಪೂರ ಹಾಕಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಇರಲಿಲ್ಲ, ತೊಗೊಂಬರೋಕ್ಕಾಗಲಿಲ್ಲ ಅನ್ನೋರು ನೀವು ಮಾಮೂಲಿ ಕರ್ಪೂರ, ಸ್ವಲ್ಪ ಮಾಮೂಲಿ ಕರ್ಪೂರ, ಒಂದು ಬಿಲ್ಲೆ ಬರುತ್ತಲ್ಲ ಆ ರೌಂಡಾಗಿ, ಅಂತಹ ಒಂದು ಕರ್ಪೂರದವನ್ನು ಪುಡಿ ಮಾಡಿ ನೀವು ಆ ಎಣ್ಣೆಯಲ್ಲಿ, ಅಂದರೆ ನೀವು ದೀಪ ಹಚ್ಚಿದಾದ ಮೇಲೆ ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ. ಹಾಕಬೇಕಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿಕೊಂಡು ಹಾಕಬೇಕಾಗತ್ತೆ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.